ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟವಾಗಿದೆ. ಸೊ ಅಲ್ಲಿ ಸಾವಾಗಿರುವಂತ ವರದಿ ಕೂಡ ಬರ್ತಾ ಇದೆ. ಈಗಷ್ಟೇ ನೋಡ್ತಾ ಇರೋದು ಸ್ಫೋಟದಲ್ಲಿ ಓರ್ವ ಸಾವಿನ ಶಂಕೆ, ಹಲವರಿಗೆ ಗಾಯವಾಗಿರುವಂತ ಸಾಧ್ಯತೆ ಇದೆ. ಬಾಡಿ ಛಿದ್ರವಾಗಿ ಹೋಗ್ಬಿಟ್ಟಿದೆ. ಕಾರಣ ಅಲ್ಲಿ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಗ್ಲಾಸಿನ ಚೂರುಗಳು ಕೂಡ ಸಿಡಿದಿರುತ್ತೆ. ಅಕ್ಕಪಕ್ಕದಲ್ಲಿರುವಂತ ಜನ ನಿಂತಿರ್ತಾರೆ. ಕಾರಣ ಹೆಚ್ಚಿನ ಜನನಿಬಿಡವಾಗಿರುವಂತ ಪ್ರದೇಶ. ನಾಗಲೇ ಹೇಳ್ತಾ ಇದೆ, ಓಲ್ಡ್ ದೆಹಲಿ, ಹಳೆಯ ದೆಹಲಿ ಅಂತ ಏನಿದೆ ಅದು ಅಲ್ಲೇ ಇರೋದು. ಪಾರ್ಲಿಮೆಂಟ್ ಎಲ್ಲ ಬರೋದು ನಯಾ ದೆಹಲಿ, ಹೊಸ ದೆಹಲಿ ಅದು. ಸೊ ಹಳೆ ದೆಹಲಿ ಇರುವಂಥದ್ದು ಇದೆ. ಚಾಂದಿನಿ ಚೌಕ್ ಅಂತ ಏನು ಕರಿತೀವಿ ಅದೆಲ್ಲ ಇಲ್ಲೇ ಇದೆ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಇನ್ ಡೀಟೇಲ್ ಆಗಿ ಏನು ಮಾಹಿತಿ ಸಿಗ್ತಾ ಇದೆ? ಎಷ್ಟು ಜನರಿಗೆ ಗಾಯವಾಗಿದೆ? ಸ್ಫೋಟದ ತೀವ್ರತೆ ಹೇಗಿತ್ತು ಅಂತ ಏನು ಡೀಟೇಲ್ ಸಿಗ್ತಾ ಇದೆ ಮುರಳಿ? ಅರುಣ್, ಖಂಡಿತವಾಗಿ. ಯಾಕೆಂದ್ರೆ ಕೆಂಪುಕೋಟೆ ಬಳಿಯಲ್ಲಿ ನಡೆದಂತ ಏನು ಒಂದು ಸ್ಫೋಟ ಪ್ರಕರಣ ಏನಿತ್ತು, ಸ್ಫೋಟ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಈಗ ಉಂಟಾಗ್ತಾ ಇರುತ್ತದೆ. ಯಾಕೆಂದ್ರೆ ಪಾರ್ಕಿಂಗ್ ನಲ್ಲಿ ಮಾಡಿದಂತ ಗಾಡಿ ಏನಿತ್ತು, ಗಾಡಿ ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಏನು ವಾಹನದಲ್ಲಿ ಯಾರು ಇರಲಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿಯ ಸ್ಥಳೀಯರು ಮತ್ತು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತದ್ದು. ಅದು ಪಾರ್ಕಿಂಗ್ ಅಲ್ಲಿ ಇದ್ದಂತ ಏನು ಒಂದು ಕಾರ್ ಬ್ಲಾಸ್ಟ್ ಆಗುತ್ತೆ, ಅದಾದ ಬಳಿಕ ಅಕ್ಕಪಕ್ಕದಲ್ಲಿರುವಂತಹ ವೆಹಿಕಲ್ ಗಳಿಗೆಲ್ಲ ಕೂಡ ಬ್ಲಾಸ್ಟ್ ಆಗಿದೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಆ ಅಗ್ನಿಯ ತೀವ್ರತೆ ಏನಿತ್ತು, ತೀವ್ರತೆ ಅಲ್ಲಿ ಸಂಚಾರ ಮಾಡ್ತಿದ್ದಂತ ಮತ್ತು ಅಲ್ಲಿ ಪಾರ್ಕಿಂಗ್ ಆಗಿದ್ದಂತ ಬೇರೆ ಬೇರೆ ವೆಹಿಕಲ್ಗಳಿತ್ತು, ಬೇರೆ ಬೇರೆ ವೆಹಿಕಲ್ಗಳಿಗೂ ಕೂಡ ಬೆಂಕಿ ಕೆನ್ನಾಗಲಿಗೆ ಹಾರಿದೆ. ಜೊತೆಗೆ ಅಲ್ಲಿ ಒಂದಷ್ಟು ಜನ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಅಲ್ಲಿಯ ಸ್ಥಳೀಯರು ಮಾಹಿತಿಗಳನ್ನ ತಮ್ಮ ಹಂಚ್ಕೊಳ್ತಾ ಇರುವಂತದ್ದು. ಜೊತೆಗೆ ಈಗ ನಮಗೆ ಸಿಕ್ಕಿರುವಂತಹ ಒಂದು ವಿಡಿಯೋ ತುಣುಕಿನಲ್ಲಿ ಒಂದು ಮೃತದೇಹ ಅಲ್ಲಿ ಸ್ಥಳದಲ್ಲಿ ಬಿದ್ದಿರುವಂತಹ ವಿಡಿಯೋ ತುಣುಕು ಸಿಕ್ಕಿದೆ. ಅದರಲ್ಲಿ ಈಗಾಗಲೇ ಓರ್ವನ ಸಾವು ಸಂಭವಿಸಿರುವಂತದ್ದು ಕನ್ಫರ್ಮ್ ಆಗಿದೆ. ಜೊತೆಗೆ ಇನ್ನುಳಿದಂತವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅದು ಮೆಟ್ರೋ ಸ್ಟೇಷನ್ ನ ಮೊದಲನೇ ಗೇಟ್ ಏನಿತ್ತು, ಆ ಗೇಟ್ನ ಬಳಿಯಲ್ಲಿ ಈ ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂದ್ರೆ ಈ ಬ್ಲಾಸ್ಟ್ ಆಗ್ಲಿಕ್ಕೆ ನಿಜವಾದ ಕಾರಣ ಏನು, ಅಥವಾ ಕಾರ್ನಲ್ಲಿದ್ದಂಥ CNG ಸಿಲಿಂಡರ್ ಏನಾದರೂ ಇತ್ತಾ, ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಸ್ಥಳೀಯರು ಅಂದ್ರೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋಂಥದ್ದು ಅಲ್ಲಿ ಗಾಯಾಳುಗಳು ಯಾರಿದ್ರು ಮತ್ತು ಅಲ್ಲಿಂದ ಏನು ನೋವನ್ನು ಅನುಭವಿಸ್ತಾ ಇದ್ರು ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥದ್ದು ಮತ್ತು ಸ್ಥಳವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನ ಈಗ ಸ್ಥಳೀಯ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಘಟನೆಗಳು ಯಾವುದು, ಜೊತೆಗೆ ಅದಕ್ಕೆ ಯಾವುದಾದ್ರು ಬೇರೆ ಕುರುಹುಗಳೇನಾದರೂ ಸಿಕ್ಕುತ್ತಾ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನ ಈಗ ಸ್ಥಳೀಯ ಪೊಲೀಸರು ಮಾಡ್ತಾ ಇರುವಂಥದ್ದು. ಅರುಣ್, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ರೆಡ್ ಫೋರ್ಟ್ ನ ಬಳಿಯಲ್ಲಿ ಈಗ ಇಷ್ಟು ದೊಡ್ಡ ಮಟ್ಟದ ತೀವ್ರ ಮಟ್ಟದ ಒಂದು ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ಗೆ ಏನಾದರೂ ಬೇರೆ ಕಾರಣಗಳಿದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಇದುವರೆಗೂ ಕೂಡ ಸಿಕ್ಕಿಲ್ಲ. ಯಾಕೆಂದ್ರೆ ಅಲ್ಲಿ ಸ್ಥಳೀಯರೇನಿದ್ರು ಅವರನ್ನ ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ಪ್ರತ್ಯಕ್ಷದರ್ಶಿಗಳ ಟ್ವಿಟರ್ನ ಮಾಹಿತಿ ಪ್ರಕಾರ ಒಂದಷ್ಟು ಜನ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸರಿಸುಮಾರು ಈಗ ಸ್ಥಳೀಯರು ಮತ್ತು ಹೇಳ್ತಾ ಇರೋ ಮಾಹಿತಿ ಪ್ರಕಾರ 4 ರಿಂದ 5 ಕಾರುಗಳು, ಅಂದ್ರೆ ಪಾರ್ಕಿಂಗ್ ನಲ್ಲಿ ಇದ್ದಂಥ ಕಾರುಗಳು ಮತ್ತು ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಂಥ ಕಾರುಗಳಿಗೂ ಕೂಡ ಬೆಂಕಿಯ ಕೆನ್ನಾಲಿಗೆ ಹರಡಿದೆ. ಜೊತೆಗೆ ಅಲ್ಲಿ ಸಂಚಾರ ಮಾಡ್ತಿದ್ದ ವಾಹನಗಳಿಗೂ ಕೂಡ ಬೆಂಕಿ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಅಲ್ಲಿಯ ಸ್ಥಳೀಯರು ಅಂದ್ರೆ ಕಾರ್ನಲ್ಲಿ ಸಂಚಾರ ಮಾಡ್ತಿದ್ದಂಥವ್ರು ಮತ್ತು ವೆಹಿಕಲ್ಗಳಲ್ಲಿ ಸಂಚಾರ ಮಾಡ್ತಿದ್ದವರು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡಿದ್ದಾರೆ. ಮತ್ತು ಸ್ಥಳೀಯರೆಲ್ಲ ಕೂಡ ಅವರನ್ನ ರಕ್ಷಣೆ ಮಾಡುವಂಥದ್ದು, ಕಾರ್ನಲ್ಲಿ ಇದ್ದಂಥವ್ರು ಮತ್ತು ಅಲ್ಲಿ ಇದ್ದಂಥ ಟೂ ವೀಲರ್ಗಳೇನಿತ್ತು ಅದಕ್ಕೂ ಕೂಡ ಬೆಂಕಿ ಆವರಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸ್ಥಳೀಯರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಜೊತೆಗೆ ಅಲ್ಲಿ ಘಟನಾ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಜೊತೆಗೆ ಅದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಅಂದ್ರೆ ಉದ್ದೇಶಪೂರಿತವಾಗಿ ನಡೆದಂಥ ಘಟನೆ ಅಥವಾ ಆಕಸ್ಮಿಕ ಘಟನೆಯ ಅಥವಾ ಯಾವುದಾದ್ರೂ ಬೇರೆ ವಿಚಾರಗಳಿದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನ ಈಗ ಸ್ಥಳೀಯ ಪೊಲೀಸರು ಮಾಡ್ತಾ ಇರುವಂಥದ್ದು. ಅರುಣ್, ಹೇಗಾಯ್ತು ಏನು ಅನ್ನುವಂಥದ್ರ ಪತ್ತೆ ಹಚ್ಚುವಂತ ಕೆಲಸ ಈಗ ಆಗಬೇಕಾಗಿದೆ. ಅದು ಬಾಂಬ್ ಬ್ಲಾಸ್ಟ್ ಅಥವಾ ಸುಸೈಡ್ ಬಾಂಬರ್ ಯಾರಾದರೂ ಬಂದಿದ್ರಾ ಅಥವಾ ಗ್ಯಾಸ್ ಏನಾದರೂ ಸ್ಫೋಟಗೊಂಡಿದೆಯಾ? ಕಾರಣ ದೆಹಲಿಯಲ್ಲಿ CNG ಅತಿ ಹೆಚ್ಚಾಗಿ ಬಳಕೆಯನ್ನ ಮಾಡ್ತಾರೆ. ಅದೇನಾದರೂ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಬರ್ತಾ ಇರೋ ಪ್ರಕಾರ ಓರ್ವ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು.